ಗುರು ಶ್ರೀಲಂಕಾ ಅಂಡ್ ಬಾಂಗ್ಲಾದೇಶ್ ಇಬ್ರು ಆಲ್ಮೋಸ್ಟ್ ಸೇಮ್ ಲೆವೆಲ್ ಇದ್ದಾರೆ ಅಥವಾ ಸೇಮ್ ತಗಡಿಲಿದ್ದಾರೆ ಅಂತ ಹೇಳ್ಬೋದು. ತೂಗಿದ್ರೆ ಇವ್ರ ಮೇಲೆ ಇವ್ರ ಕೆಳಗೆ ಅಂತಿಲ್ಲ, ಎರಡು ಈಕ್ವಲ್ ಆಗಿ ಕಾಣ್ತದೆ. ಯಾಕಂದ್ರೆ ಶ್ರೀಲಂಕನ್ ಬ್ಯಾಟಿಂಗು ಒಂಥರ ಕೇಸ್ ಇದೆ, ಇವ್ರ ಬ್ಯಾಟಿಂಗು ಒಂಥರ ಕೇಸ್ ಇದೆ. ಹಾಗಾಗಿ ಎರಡನೇ ಟೀಮ್ ಯಾರು ಕ್ವಾಲಿಫೈ ಆಗ್ತಾರೆ ಬಿ ಗ್ರೂಪಿಂದ ಅಂದ್ರೆ ಅದು ಯಾಕೋ ನನಗೆ ಬಾಂಗ್ಲಾದೇಶು ಅಂತಾನೆ ಅನಿಸ್ತದೆ. ಫಸ್ಟ್ ಅನ್ಸುತ್ತೆ ಅಫ್ಘಾನಿಸ್ತಾನ. ಶ್ರೀಲಂಕಾ ನೆನ್ನೆ ಜಿಂಬಾಬ್ವೆ ಮೇಲೆ ಸೋತಿರೋದು ನೋಡಿದ್ರೆ ಮೇ ಬಿ ಬಾಂಗ್ಲಾದೇಶ್ ಸೆಕೆಂಡ್ ಟೀಮ್ ಕ್ವಾಲಿಫೈ ಆಗ್ಬೋದು ಅಂತ ನನ್ಗೆ ಅನಿಸ್ತದೆ. 2025 ಮಿರಕಲ್ಸ್ ಹ್ಯಾಪ್ನಿಂಗ್, ಬಾಂಗ್ಲಾದೇಶ್ ಕ್ಯಾನ್ ವಿನ್. ಸ್ವರೂಪ್ ಚಾವ್ಡಿ ಯಾವ್ದಪ್ಪ ಆ ಥರ ಬಂದ್ರೆ ಇವ್ರು ಹೇಳ್ತಾ ಇರೋದು RCB ಗೆದ್ದಿದ್ದು ಮಿರಕಲ್ ಅಂತ ಹೇಳ್ತೀರಾ? ಇಲ್ಲ ಸರ್, ಟೀಮ್ ನವೆಂಬರ್ ಅಲ್ಲಿ ಪಿಕ್ ಮಾಡಿದ್ವಾಗಲೇ ಹೇಳಿದ್ವಿ ಚೆನ್ನಾಗಿದೆ, ಚಾನ್ಸ್ ಅಂತೂ ಕೊಡ್ತೀವಿ ಈ ಸತಿ ಅಂತ ಹೇಳ್ತಾ ಇದ್ವಿ. ಅದು ಹಂಗೆ ಗೆದ್ದಿರೋದಲ್ವಾ. ರವಿಕುಮಾರ್, ಬಾಂಗ್ಲಾದೇಶ್ ಹ್ಯಾಸ್ ಜಸ್ಟ್ ಆಟ ಕುಂಟು ಲೆಕ್ಕಕ್ಕಿಲ್ಲ ಫ್ರಮ್ ಲಾಸ್ಟ್ ಫ್ಯೂ ಸೀಸನ್ಸ್, ನೋ ಇಂಪ್ರೂವ್ಮೆಂಟ್ ಫಾರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಒಪ್ಕೊಳ್ತೀನಿ ರೀ. ಇವರು ಅಫ್ಘಾನಿಸ್ತಾನ್ಗಿಂತ ಇಂಟರ್ನ್ಯಾಷನಲ್ ಡೆಬ್ಯೂ ಮಾಡಿದ್ರು ಆಲ್ ಫಾರ್ಮೆಟ್ಸ್ ಅಲ್ಲಿ. ಅಫ್ಘಾನಿಸ್ತಾನ್ ಯಾವ ಥರ ರ್ಯಾಪಿಡ್ ಸ್ಟ್ರೈಡ್ಸ್ ಮಾಡಿದ್ದಾರೆ. ಇವತ್ತು T20 ಫಾರ್ಮೆಟ್ ಅಂತ ಬಂದಾಗ ಯಾವುದೇ ಟೀಮು ಅವ್ರನ್ನ ಲೈಟಾಗಿ ತೊಗೊಳಕ್ಕಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ 2023 ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿದ್ವಿ ಎಷ್ಟು ಸೂಪರ್ ಆಗಿ ಆಡಿದ್ರು ಕ್ರಿಕೆಟ್ ಅವರು. ಇಂಗ್ಲೆಂಡ್ ನ ಮಠ ಹಾಕಿದ್ರು. ಆಮೇಲೆ ಏನ್ ಗೊತ್ತಾ, ಕನ್ಸಿಸ್ಟೆಂಟ್ ಆಗಿ ಬಿಗ್ ಟೀಮ್ಸ್ ನ ಹೊಡಿತಾ ಇದ್ದಾರೆ. ಅಂದ್ರೆ ಬಾಂಗ್ಲಾದೇಶ್ಗಿಂತ ಸೂಪರ್ ಆಗಿ ಇಂಪ್ರೂವ್ ಆಗಿರೋದು ಯಾರು ಅಂದ್ರೆ ಅದು ಅಫ್ಘಾನಿಸ್ತಾನ್. ಮೋಸ್ಟ್ ಡಿಸಪಾಯಿಂಟಿಂಗ್ ಆಸ್ಪೆಕ್ಟ್ ಏನು ಅಂದ್ರೆ 2000 ನನ್ ಜ್ಞಾಪಕ ಇದೆ, ಟೆಸ್ಟ್ ಕ್ರಿಕೆಟ್ ಶುರು ಮಾಡಿದ್ದು ಈ ಬಾಂಗ್ಲಾದೇಶ್. ನಮ್ ಜೋಶಿ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಆ ಫಸ್ಟ್ ಟೆಸ್ಟ್ ಅಲ್ಲಿ. 25 ವರ್ಷ ಆಗಿದೆ ಟೆಸ್ಟ್ ಕ್ರಿಕೆಟ್. ಇವತ್ತೂ ಅವ್ರದ್ದು ಸೂಪರ್ ಆಗಿದೆ ಅಥವಾ ಇಂಪ್ರೂವ್ ಆಗಿದ್ದಾರೆ, ಯಾರಿಗಾರು ಹೊಡಿತಾರೆ ಬೀಟ್ ಮಾಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ. ಹಾಗಾಗಿ ಇವರು ಒಂದಂತ ಡಿಸಪಾಯಿಂಟ್ ಮಾಡಿದ್ದಾರೆ, ನೋ ಡೌಟ್.